ಗಾಯ್ಸ್ ಟಿಫಿನ್ ಮಾಡಿಕೊಂಡು ದೋಸೆ ತಿನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ಗಾಯ್ಸ್. ಗಾಡಿ ಏನಾಗಿದೆ ಇವಾಗ? ಗಾಡಿಗ ಬೋಟ್ ತಂದು ಎಳಸ್ಬೇಕೀಗ. ಏನು ಬೋಟಲ್ಲಿ ಅಲ್ಲಿ ಒಂದೇ ಒಂದು ಬೋಟ್ ಇರ್ತಲ್ಲ ತಾಬರಲ್ಲ ರೇ ಗಾಡಿಯಾಕ್ರಿ ಹಿಂದ್ಗಡೆ ಚಕ್ರ ತಿರುಗ್ತಾ ಕಣ್ರಿ, ಅಳ್ಳಾಡಂಗಿಲ್ಲ ಕಣ್ರಿ. ಪೆಟ್ರೋಲ್ ಜಾಸ್ತಿ ರೇಸ್ ಮಾಡಕ್ ಹೋಗ್ಬೇಡಿ. ಊತಕ್ಕಂತ ಬೇಡ, ಚೈನ್ ಪೈಟಿ ಮಂಡೋಗುತ್ತೆ. ಬೇಡ ಬೇಡ, ಚೈನ್ ಪೈಟಿ ಮಂಡೋಗುತ್ತೆ ಭಯ. ರೇ ಅಳ್ಳಾಡ್ಸಕ್ಕಲ್ಲ ಬಿಡ್ರಿ ಅದ ರೀ. ನೀವು ವಿಡಿಯೋ ತೆಗಿ ಬರ್ರಿ. தோணா வந்துட்டேன். என்ன ஏதோ சரி ಅದ್ರೊಳಗೆ ಯಾಕೆ ಆಗ್ತದೆ? ಬಾ ಗಾಯ್ಸ್ ನೋಡೋಣ ಅಂತ ತಗೊಂಬಂದೆ ಗಾಯ್ಸ್. ತಗೊಂಬಂದಿದ್ದೀನಿ, ಎಕಡೆಗೆ ಹೋಗೋಕ್ಕಾಗ್ತಿಲ್ಲ ಗಾಯ್ಸ್. ಭಯ ಬರ್ತಾ ಇಲ್ಲ ಗಾಡಿ ಗಾಯ್ಸ್. ತಿರುಗ್ತೈತೆ ಗಾಡಿ, ಎಕಡೆಗೂ ಬರ್ತಾಯಿಲ್ಲ ಗಾಯ್ಸ್. ಪೆಟ್ರೋಲು ಕಮ್ಮಿ ಇದೆ, ಏನಾದರೂ ಆಫ್ ಹೋಗ್ಬಿಟ್ರೆ ಇವತ್ತು ಅರ್ಧ ಹೋಗ್ಬಿಡುತ್ತೆ. ಅಯ್ಯಪ್ಪ ಗೈಸ್ ನೋಡಿ ಗೈಸ್, ಅಲ್ಲಿಗೆ ತಗೊಂಡು ಹೋಗೋಣ ಅಂದ್ಕೊಂಡೆ. ಅಲ್ಲಿಗೆ ತಗೊಂಡು ಹೋಗೋದಿರಲಿ, ಬರೀ ಅಲ್ಲಿಂದ ಇಲ್ಲಿ ಬರೋ ಅಷ್ಟರೊಳಗೆ ಈ ಗತಿ ಆಗಿದೆ ಗೈಸ್. ಗಾಯ್ಸ್ ಇದೊಂದು ಬ್ರಿಡ್ಜ್ ನೋಡೋಕ್ಕೋಸ್ಕರ 1300 ಕಿಲೋಮೀಟರಿಂದ ನಾನು ಬಂದಿರೋದು. ನಮ್ಮೂರು ಹಾಸನ್ನು, ಆದರೆ ನಾನು ಬಂದಿದ್ದು ಹೈದರಾಬಾದಿಂದ. ಇದೊಂದು ಬ್ರಿಡ್ಜಿಗೋಸ್ಕರ ನಾನು ಅಲ್ಲಿಂದ ಬಂದಿದ್ದೀನಿ ಗೈಸ್. ಯಪ್ಪ ದೇವ್ರೆ, ನಾನು ನಿಜವಾಗ್ಲೂ ಗೈಸ್ ನಂಗೆ ಸಖತ್ ಖುಷಿ ಆಯಿತು ನೋಡಿ. ಆದರೆ ಇನ್ನೊಂದು ಹೆದರಿಕೆ ಏನೆಂದರೆ ಬ್ರಿಡ್ಜ್ ಅಳ್ಳಾಡ್ತೈತೆ ಗೈಸ್. ಏನಕ್ಕೆ ಅಳ್ಳಾಡ್ತೈತೋ ನನಗಂತೂ ಗೊತ್ತಿಲ್ಲ. ಯಪ್ಪ ಅದು ಹೆಂಗೆ ಕಟ್ಟಿದ್ರು ಅಂತಲೇ ಗೊತ್ತಿಲ್ಲ ಗೈಸ್ ಮಾತ್ರ. ಗೈಸ್ ಅದು ನೀರೊಳಗೆಲ್ಲ ಹೆಂಗೆ ಕಟ್ಟಿದ್ರು ಏನು, ಯಪ್ಪ ದೇವ್ರೆ. ಅಲ್ಲಿ ಫುಲ್ ಟ್ರಾಫಿಕ್ ಆಗಿದೆ, ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಅಲ್ಲಂತೂ. ನಾವು ಇವತ್ತು ಬಂದಿದ್ದೀವಿ ಅಷ್ಟೇ, ನಾಳೆ ಕಂಪ್ಲೀಟ್ಲಿ ವಿಡಿಯೋ ಮಾಡ್ತೀವಿ ಇದ್ರ ಬಗ್ಗೆ. ಗಾಡಿ ನಿಲ್ಲಿಸಿದ್ರೆ ಪೊಲೀಸ್ನವರು ಮಕ್ಕಳು ಗಾಡಿ ಸ್ಟಾರ್ಟ್ ಮಾಡಿ ಕಳಿಸ್ತವ್ರೆ. ಗಾಯ್ಸ್ ಶ್ರೀಲಂಕಾ ಇಲ್ಲಿಂದ ಬರೀ 16 ಕಿಲೋಮೀಟ್ರ್ ಗಾಯ್ಸ್. ಇಲ್ಲಿಂದ ಶ್ರೀಲಂಕಾ ಬರೀ 16 ಕಿಲೋಮೀಟರ್. ಏನಾದರೂ ಬೋಟ್ ಗೀಟಲ್ಲಿ ಹೋಗ್ಬೋದು ಅಂದ್ಕೊಬೇಡಿ, ಬರೀ ಅಲ್ಲಿಂದ ಬಾರ್ಡ್ರವ್ರಿಗೆ ಹೋದರೆ ಕಟ್ ಮಾಡಿಬಿಡ್ತಾರೆ ಕೆಳಗಡೆ. ನಿಜ ಗಾಯ್ಸ್, ಹೋಗಂಗಿಲ್ಲ, ರೂಲ್ಸೇ ಇಲ್ಲ ಫಸ್ಟ್ ಆಫ್ ಆಲ್.
ಮರ ಅದೇನು ಕಂಗಾರ ನೋಡಿತ್ತೆ ಗಾಯ್ಸ್. ನನ್ನ ಗಾಡಿ ಫೈನಲಿ ಧನುಷ್ಕೋಡಿಗೂ ತೊಗೊಂಡು ಬಂದ್ಬಿಟ್ಟೆ ಗಾಯ್ಸ್. ಗೈಸ್ ಮೊದಲೇ ಬಿಟ್ಟು ಹೋಗ್ಬಿಟ್ಟವ್ರೆ. ಹೇಳೋಕ್ಕಾಗಲ್ಲ, ಪುಷ್ಪ ಮೂವಿಲಿ ಕಟ್ಟಿದ್ರು ಹಂಗೆ ಕಟ್ಟಿರ್ಬೋದು. ನೋಡಿ ಗಾಯ್ಸ್, ಬಂದೇ ಬಿಟ್ಟು ಧನುಷ್ಕೋಡಿಗೆ ಹಂಗು ಹಂಗು. ಗಾಯ್ಸ್, ಅದ್ರ ಮೇಲೆ ಬಲ್ಬ್ ಉರಿಯುತ್ತೆ. ಆ ಬಲ್ಬು ಉರಿದಾಗ ಒಂದು ಬೆಳಕು ಎಲ್ಲಿ ಕಡೆ ಇದೆ, ಈಗ ಶಿಪ್ ಓಡಿಸೋರಿಗೆ, ಬೋಟ್ ಓಡಿಸೋರಿಗೆ ಎಲ್ಲವನ್ನ ಅದರಿಂದನೇ ಕಾಣೋದು. ಹಾಗಾಗಿ ಅದ್ರ ಮೇಲೆ ಬಲ್ಬ್ ಇಡ್ತಾರೆ ಗಾಯ್ಸ್. ಬಲ್ಪು ಇಲ್ಲಾಂದರೆ ಕ್ಯಾಂಡ್ಲು ಇಲ್ಲಾಂದರೆ ಇನ್ನೂ ಏನೇನೋ ಇರುತ್ತೆ, ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ ನನಗೆ ತಿಳಿದಿರೋಷ್ಟು ಹೇಳ್ತಾಯಿದ್ದೀನಿ. ಇನ್ನೂ 4 ಕಿಲೋಮೀಟ್ರ್ ಇದೆ ಗಾಯ್ಸ್. ಇಲ್ಲಿಂದ ಚಳಿ ಆಗುತ್ತೋ ಸೆಕೆ ಆಗುತ್ತೋ ಅದು ಮಾತ್ರ ಗೊತ್ತಿಲ್ಲ. ನೈಟು ಏನು ಗೈಸ್, ನನಗೆ ಅರ್ಥ ಆಗ್ತಾಯಿಲ್ಲ, ವಿಚಿತ್ರವಾಗಿದೆ ಇದು. ಗಾಯ್ಸ್, ಇದು ಮೋಸ್ಟ್ಲಿ ಸಬ್ಮಿರಿಯನ್ ಥರ ಅನಿಸುತ್ತೆ. ಇದು ಸಬ್ಮಿರಿಯನ್ ಥರ ಇದು ನೀರು ಒಳಗಡೆ ಹೋಗುತ್ತೆ ಗೈಸ್. ಏನೋ ನನಗಂತೂ ಗೊತ್ತಿಲ್ಲ ಗೈಸ್. ಏನ್ರಿ ಭೂಕಂಪ ಏನಾರು ಆಗ್ತಾಯಿತ್ತಾ ಭಯ್ಯ? ಭೂಕಂಪ ಏನಾರು ಆಗ್ತೈತೆ ಆ ಕಡೆಯಿಂದವ?
ತಿರುಗಿಸ್ಲಾ ಹಾಂ ರೀ ಭಯ್ಯ ತಿರುಗಿಸ್ಲಾ ಗಾಡಿಯ ಇದು ಅಲ್ಲಿ ನೋಡ್ರಿ ಅದೇನು ಹಂಗೆ ಬರ್ತೈತೆ ಗೈಸ್ ಲಾಸ್ಟ್ ಆಫ್ ಇಂಡಿಯಾ ದಿಸ್ ಈಸ್ ಧನುಷ್ಕೋಡಿ ಅಲ್ಲಿ ಕಾಣಿಸ್ತೈತೆ ನೋಡಲ್ಲಿ ಗಾಯ್ಸ್ ಫೈನಲಿ ಧನುಷ್ಕೋಡಿಗೆ ಬಂದ್ಬಿಟ್ಟು ಗೈಸ್ ರೀ ಗಾಡಿ ಅಲ್ಲಿಗೆ ತೊಗೋಬೇಕನ್ರಿ ರೀ ಅಲ್ಲಿಗೆ ತಗೋದ್ರೆ ಒಂದು ಕಳೆ ಗಾಡಿ ಅಲ್ಲಿಗೆ ತಗೋದ್ರೆ ಒಂದು ಕಳೆ Guys, last of India, this is Dhanushkodi. ವಾಕೊಂಡ್ ಗುದಿಸ್ಬಿಡ್ತಿದ್ದಲ್ಲ ಗೈಸ್ ಅಷ್ಟು ದೂರಿಂದ ಒಂದು ಚಿಕ್ಕ ಎಫೆಕ್ಟ್ ಆಗಿಲ್ಲ ಹಂಗೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಗುದಿಸ್ಬಿಡ್ತಿದ್ನಲ್ಲ ಹೇಳಿ ನೋಡಿ ಗೈಸ್ ಇದೊಂದಕ್ಕೋಸ್ಕರ 1,500 ಕಿಲೋಮೀಟರಿಂದ ಬಂದಿದ್ದೀವಿ ಗೈಸ್ ಲಾಸ್ಟ್ ಆಫ್ ಇಂಡಿಯಾ ದಿಸ್ ಇಸ್ ಧನುಷ್ಕೋಡಿ ಗೈಸ್ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲ ಇಲ್ಲಿ ರಾಮ ಸೇತುವೆ ಕಲ್ಲು ಇಲ್ಲದೆ ಇರೋದು ನನಗೂ ಅಷ್ಟು ಗೊತ್ತಿರಲಿಲ್ಲ ಸುಮ್ಮನೆ ಬಂದು ನೋಡೋಣ ಅಂತ ಹೌದು ಅಂತ ಅಲ್ಲಿ ಹೋಗೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇವಾಗ ಮತ್ತು ಅದ್ರ ಮೇಲ್ಗತ್ತು ಟರ್ನ್ ಆಗುತ್ತೆ ನೋಡಿ ಒಂದು ಕ್ಲಿಪ್ ಹಾಕ್ತೀನಿ ಸೈಡಲ್ಲಿ ಅದೇ ಇದು ಇಲ್ಲಿ ವಿಡಿಯೋ ಶೂಟ್ ಮಾಡೋಣ ಅಂದ್ಕೊಂಡು ವಿಡಿಯೋ ಶೂಟ್ ಮಾಡೋಕ್ಕೆ ಅಲ್ಲಿ ಯಾರೋ ವಿಡಿಯೋ ಶೂಟ್ ಮಾಡ್ತಾಯಿದ್ದಾರೆ ಆಲ್ರೆಡಿ KTM ಅಲ್ಲಿ ನಾವು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ನಾನಲ್ಲಿ ವಿಡಿಯೋ ಶೂಟ್ ಮಾಡಬೇಕು ಬ್ಯಾಕ್ ಸೂಪರಾಗಿದೆ ಲೊಕೇಶನ್ ಹಂಗಾಗಿ ಗಾಯ್ಸ್ ಇಲ್ಲಿ ಎಷ್ಟು ದೊಡ್ಡ ಅಲೆಗಳು ಬರ್ತಾಯಿದೆ ಗಾಯ್ಸ್ ಏನಾದರೂ ನಮ್ಮ ಮಚ್ಚ ಫೋನ್ ಮಾಡಿ ಮಚ್ಚ ಇಲ್ಲಿಗೆ ಇಳಿಸೋ ಅಂತವನೆ ಗಾಡಿ ಇಲ್ಲಿಗೆ ಇಳಿಸಿದ್ರೆ ಅಲ್ಲಿ ಆರ್ಮಿ ಇಂಡಿಯನ್ ನೇವಿ ಎಲ್ಲ ಇದೆ ಬಿಡಿಸ್ತಾ ಹೊಡೆದ್ಬಿಡ್ತಾರೆ ನನಗಷ್ಟೇ ಅವೆಲ್ಲ ಮಾಡೋಕ್ಕೋದ್ರೆ ನೋಡಿ ಗೈಸ್ ಹಿಂಗಿದೆ ನಾವು ಒಂದು ಹಾಫ್ ಆನ್ ಅವರ್ ಆಯಿತು ಗೈಸ್ ಒಂದು ಹಾಫ್ ಆನ್ ಅವರ್ ಆಯಿತು ಇಲ್ಲಿಗೆ ಬಂದುಬಿಟ್ಟು ಹಾಫ್ ಆನ್ ಅವರಿಂದ ಇಲ್ಲೇ ಅಡ್ವೆಂಚರ್ ಮಾಡ್ತಾನೇ ಇದ್ದೀವಿ ಗೈಸ್ ಇಲ್ಲಿ ಗೇಟ್ ಹಾಕಿದ್ದಾರೆ ಗೈಸ್ ಇಲ್ಲಿ ಗೇಟ್ ಹಾಕಿದ್ರು ಎಲ್ಲ ಮುರಿದಾಕಿದ್ದಾರೆ ನೋಡಿ ಗೈಸ್ ನಮ್ಮ ಜನ ಎಲ್ಲಿ ಬಂದರೂ ಚೇಂಜ್ ಆಗ್ತಿಲ್ಲ ಗೇಟ್ ಹಾಕಿದ್ದು ಮುರಿದಾಕಿದ್ದಾರೆ ಮತ್ತು ನೋಡಿ ಗೈಸ್ ಅಲ್ಲೆಲ್ಲ ಶಿಪ್ಪಿಂಗ್ ಎಲ್ಲ ನಡೀತಾ ಇದೆ ಶಿಪ್ಪಿಂಗ್ ಎಲ್ಲ ಮಾಡ್ಕೊಂಡೆಲ್ಲ ಪೀಸ್ಫುಲ್ ಆಗಿದ್ದಾರೆ ಗೈಸ್ ಭಯ ವಾಟರ್ ಫೀಲ್ ಕೇಳುವುದಕ್ಕೂ ಸಮಯವಲ್ಲ ಗಾಯ್ಸ್ ನೋಡಿ ಗಾಯ್ಸ್ ಫೈನಲಿ ಧನುಷ್ಕೋಡಿ ಈ ಥರ ಕಾಣಿಸ್ತಿದೆ ಇವಾಗ ಅಲ್ಲೇ ಶ್ರೀಲಂಕಾ ಹೋಗೋಕ್ಕೆ ಬ್ರಿಡ್ಜೆಲ್ಲ ಸ್ವಲ್ಪ ಹಾಳಾಗಿದೆ ರೂಟು ಅವಾಗ ಅಷ್ಟೊಂದು ಇದಿಲ್ಲ ಇವಾಗ ಎಲ್ಲ ಇವಾಗ ಅಷ್ಟು ಹಾಳಾಗಿದೆ ಆವಾಗಿನ ಕಾಲದಲ್ಲಿ ಕಟ್ಟಿದ್ದು ಇವಾಗ ಅಲೆಗಳು ಹೊಡೆದುನೇ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾವೆ ಫೈನಲಿ ಇಷ್ಟು ಕಾಣುತ್ತೆ ಗೈಸ್ ಧನುಷ್ಕೋಡಿ ಫಾರಿನರ್ಸು ಡ್ಯಾನ್ಸ್ ಮಾಡ್ತಾರೆ अभी ऐसे आप तो और बूढ़े ಗಾಯ್ಸ್ ನೋಡಿ ಗಾಯ್ಸ್ ಇಲ್ಲೇ ನೀರು ಕುಡಿಯೋಣ ಅಂತ ನಿಲ್ಲಿಸಿದ್ದು
ಹೀಗೆ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ, ಹಳೆ ದೇವಸ್ಥಾನ ಅನಿಸುತ್ತೆ. ಎಲ್ಲ ಹಾಳಾಗಿದೆ ದೇವಸ್ಥಾನ. ಇಲ್ಲ ಗೈಸ್, ಚೆನ್ನಾಗಿ ಇಟ್ಕೊಂಡಿದ್ದಾರೆ ದೇವಸ್ಥಾನನ, ಆದರೆ ಹೊರಗಡೆ ಮಾತ್ರ ಈ ಥರ ಆಗಿದೆ ಅಷ್ಟೇ. ಇಲ್ಲಿ ಹೊಸ ದೇವಸ್ಥಾನ, ಇದೇ ದೇವಸ್ಥಾನ ಅನಿಸುತ್ತೆ, ಇವಾಗ ಇಲ್ಲಿ ರಿಪ್ಲೇಸ್ ಮಾಡ್ತವ್ರೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ದೇವಸ್ಥಾನ ಇದೆ ಅನಿಸುತ್ತೆ, ಇಲ್ಲಿ ಹಳೆ ದೇವಸ್ಥಾನ ಇತ್ತು ಅನಿಸುತ್ತೆ. ಒಂದು ದೇವಸ್ಥಾನ ಎಲ್ಲ ಆವಾಗಿನ ಕಾಲದಲ್ಲಿ ಕಟ್ಟಿದ್ರು. ಇವಾಗ ನೋಡಿ ದೇವಸ್ಥಾನ ಬಿದ್ದೋಗಿದೆ. ಇಲ್ಲಿ ಸಖತ್ ಬಿಸಿಲಿದೆ ಗೈಸ್, ಹೋಗೋಕ್ಕಾಗಲ್ಲ ಈಗ ಅಲ್ಲಿಗೆ. ನೋಡಿ ಹಳೆ ದೇವಸ್ಥಾನ ಬಿದ್ದೋಗ್ಬಿಟ್ಟಿದೆ. ಇವಾಗ ಇಲ್ಲಿ ತುಂಬ ಹಳೆ ಮನೆಗಳು ಇದ್ದು ಗೈಸ್, ಆವಾಗ ಬಿಫೋರ್ ಒಂದು 30-50 ಇಯರ್ಸ್ ಬ್ಯಾಕ್ ಮನೆಗಳೆಲ್ಲ ಇದ್ದು, ಆವಾಗ ಮನೆಯೆಲ್ಲ ಬಿದ್ದೋಗ್ಬಿಟ್ಟಿದೆ. ಇವಾಗ ಇಲ್ಲಿ ಹೊಸ ದೇವಸ್ಥಾನ ಆಗ್ತಿದೆ ಗೈಸ್, ಒಂದು ಆಗುತ್ತೆ, ಸ್ವಲ್ಪ ನಿಧಾನ ಅನಿಸುತ್ತೆ, ಆಗುತ್ತೆ. ಇದು ಯಾವ ದೇವಸ್ಥಾನ ಅಂತ ನಮಗೆ ಓದಕ್ಕೆ ಗೊತ್ತಾಗ್ತಿಲ್ಲ ಗೈಸ್. ಈ ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಆಗೈತೆ ಗೊತ್ತಾ ಗೈಸ್? 1998ರಲ್ಲಿ ಈ ದೇವಸ್ಥಾನ ಕಟ್ಟಿರೋದು. ಆಲ್ಮೋಸ್ಟ್ ಎಷ್ಟು ವರ್ಷ ಆಗಿದೆ? 1998 ಅಂದರೆ ಒಂದು 27 ವರ್ಷ ಆಗಿದೆ ಗೈಸ್ ಈ ದೇವಸ್ಥಾನ ಕಟ್ಟಿ. 27 ವರ್ಷಕ್ಕೆ ದೇವಸ್ಥಾನ ಸುತ್ತಿ ಈ ಥರ ಇದೆ. ಏಕೆಂದರೆ ಇಲ್ಲಿ ಮಳ್ಳಿರುತ್ತಲ್ಲ ಗೈಸ್, ಹಂಗಾಗಿ ಬೇಗ ಬಿದ್ದೋಗುತ್ತೆ. ಫೌಂಡೇಶನ್ ಸ್ವಲ್ಪ ಗಟ್ಟಿ ಕಟ್ಟಬೇಕು ಇಲ್ಲಿ, ಹಂಗಾಗಿ ಅಷ್ಟೇ. ಇಲ್ಲೇ ಇದೆ ನೋಡಿ, 1998. ಇಲ್ಲಿ ಇದೇ ಥರ ಕೆಲವೊಂದು ಇದ್ದಾವೆ, ಅವನು ಯಾವ ಥರ ಹೇಳಬೇಕು ನನಗೆ ಗೊತ್ತಿಲ್ಲ, ಹಾಗಾಗಿ ಅಷ್ಟೇ ಗೈಸ್. ನೋಡಿ ನಾವಿಲ್ಲೇ ಬಂದಿದ್ದು, ಇಲ್ಲೇ ಬಂದು ಇನ್ನೊಂದು ವಾಟ್ರ್ ಬಾಟ್ಲಿ ತೊಗೊಂಡು, ಎಷ್ಟೇ ವಾಟ್ರ್ ಬಾಟ್ಲಿ ತೊಗೊಂಡ್ರು ಸಾಲ್ತಾ ಇಲ್ಲ ನಮಗೆ, ನೀರೇ ಖಾಲಿ ಅದು ಗೈಸ್ ಲಾಸ್ಟಿಗೆ. ಇಲ್ಲೇ ಇಲ್ಲೇ ಒಂದು ವಾಟ್ರ್ ಬಾಟ್ಲಿ ತೊಗೊಂಡು ಇಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು. ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ಮತ್ತೆ ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗಬೇಕು ಗೈಸ್. ಅಲ್ಲಿ ನೋಡ್ತಾ ಇದ್ದೀರಲ್ಲ ಕಾರು, ಚೆನ್ನಾಗಿದೆ. ಒಂದ್ಸಲ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಸೂಪರಾಗಿದೆ ಗೈಸ್ ಗಾಡಿ ಮಾತ್ರ, ಯಮಹದ್ದು. ಇದನ್ನು ತಗೊಬೇಕು ಅಂತ ಡ್ರೀಮು ಗೈಸ್. ತೊಗೊತೀನಿ ಒಂದು ದಿವಸ. ಸ್ವಲ್ಪ ಲೇಟ್ ಆಗುತ್ತೆ ಅನಿಸುತ್ತೆ, ಪಕ್ಕ ತೊಗೋತೀನಿ ಒಂದು ದಿವಸ. ಹೆಂಗಿದೆ ಗೊತ್ತಾ ಗೈಸ್ ಗಾಡಿ? ಓ, ಇಲ್ಲೊಂದು ಚಿಕ್ಕದು ಇದೆ. ಎಲ್ಲ ಓಡಿಸಾಡ್ಬೋದು ಅನ್ಸುತ್ತೆ. ಹೆಂಗಿದೆ ನೋಡಿ ಗಾಯ್ಸ್, ಸೂಪರ್ ಆಗಿದೆ ಗಾಡಿ ಮಾತ್ರ. ತಗೋಬೇಕು ಗೈಸ್, ನಾನು ಬಿಡಲ್ಲ ಇದು. ಒಂದು ದಿವಸ ನನ್ನ ಮನೆ ಮುಂದೆ ನಿಲ್ಲಿಸಿ. ಹೆಂಗೈತೆ ನೋಡಿ ಗೈಸ್, ನೋಡಿ ಗೈಸ್.